ರವಿಚಂದ್ರ ಸಿನಿಮಾ ಬಣ್ಣದ ಗೆಜ್ಜೆ ಸಿನಿಮಾ ನಟಿ ಅಮಲಾ ಅಕ್ಕಿನೇನಿ ತೆಲುಗು ಚಿತ್ರರಂಗದ ಸೂಪರ್ ಸ್ಟಾರ್ ನಾಗಾರ್ಜುನ ಅವರನ್ನು ಮದುವೆಯಾಗಿದ್ದಾರೆ. ನಟಿಯಾಗಿಯೂ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿದ್ದಾರೆ. ಆದ್ರೆ ಮದುವೆಯ ನಂತರ ನಟಿ ಚಿತ್ರರಂಗಕ್ಕೆ ಗುಡ್ ಬೈ ಹೇಳಿದ್ರು. ಸೆಟ್ನಲ್ಲಿ ಅಮಲಾ ಅಳುವಂತಹದ್ದು ಏನಾಯ್ತು? ನಾಗಾರ್ಜುನ್ ಮಾಡಿದ್ದೇನು? ನಾಗಾರ್ಜುನ ಮತ್ತು ಅಮಲಾ ಲವ್ ಸ್ಟೋರಿ ಕೂಡ ಯಾವ ಸಿನಿಮಾ ಕತೆಗೂ ಕಡಿಮೆ ಇಲ್ಲ. ಮೊದಲ ನೋಟದಲ್ಲಿ ಅಮಲಾಗೆ ಮನಸ್ಸು ಕೊಟ್ಟ ನಾಗಾರ್ಜುನ್ ಈ ಬ್ಯೂಟಿಗಾಗಿ ಮೊದಲ ಪತ್ನಿಗೆ ಡಿವೋರ್ಸ್ ಕೊಟ್ಟು ಅಮಲಾ ಅವರನ್ನು ಮದುವೆಯಾದ್ರು. ಅಮಲಾ ಅಕ್ಕಿನೇನಿ ಸಿನಿಮಾ ಸೆಟ್ನಲ್ಲಿ ಕಣ್ಣೀರು ಹಾಕಿದ್ದೇಕೆ ಗೊತ್ತಾ? ದಶಕಗಳ ಹಿಂದೆ ತಮಿಳು ಇಂಡಸ್ಟ್ರಿಯಲ್ಲಿ ಅಮಲಾ ಸ್ಟಾರ್ ನಟಿಯಾಗಿ ಮೆರೆದಿದ್ರು. ನಟಿ ಅಮಲಾ ನಟ ನಾಗಾರ್ಜುನ ಅವರನ್ನು ಮದುವೆಯಾಗಲು ನಿರ್ಧರಿಸಿದಾಗ ತಮ್ಮ ವೃತ್ತಿ ಜೀವನದ ಉತ್ತುಂಗದಲ್ಲಿದ್ದರು. ಆದ್ರೆ ಪ್ರೀತಿಯ ಸಲುವಾಗಿ ಅವರು ತಮ್ಮ ಕೆರಿಯರ್ ತೊರೆಯಲು ನಿರ್ಧರಿಸಿದ್ರು. ಅಮಲಾ ತನ್ನ ವೃತ್ತಿ ಜೀವನವನ್ನು ಮಾಡೆಲ್ ಆಗಿ ಪ್ರಾರಂಭಿಸಿದ್ರು. ಮಾಡೆಲಿಂಗ್ ನಂತರ ಅವರು ನಟನಾ ಕ್ಷೇತ್ರಕ್ಕೆ ಕಾಲಿಟ್ಟರು. ಬ್ಯಾಕ್ ಟು ಬ್ಯಾಕ್ ಹಿಟ್ ಚಿತ್ರಗಳಲ್ಲಿ ಕೆಲಸ ಮಾಡಿದ್ರು. ಅವರು ಅನೇಕ ಚಿತ್ರಗಳಲ್ಲಿ ನಾಗಾರ್ಜುನ ಅವರೊಂದಿಗೆ ಕೆಲಸ ಮಾಡಿದ್ರು. ಈ ಸಮಯದಲ್ಲಿ ಇಬ್ಬರ ನಡುವೆ ಸ್ನೇಹ ಶುರುವಾಯಿತು. ಸ್ನೇಹ ಪ್ರೀತಿಗೆ ತಿರುಗಿತು. ಒಮ್ಮೆ ನಟಿ ಚಿತ್ರದ ಶೂಟಿಂಗ್ನಲ್ಲಿ ಅಮಲಾ ಬ್ಯುಸಿಯಾಗಿದ್ದ ವೇಳೆ ಸೂಪರ್ ಸ್ಟಾರ್ ನಾಗಾರ್ಜುನ್ ನೋಡಿ ಅಳಲು ಶುರು ಮಾಡಿದ್ರು. ಆ ಸಿನಿಮಾ ಸೆಟ್ನಲ್ಲಿ ಅಮಲಾ ಫುಲ್ ನರ್ವಸ್ ಆಗಿದ್ದರಂತೆ. ಕಾರಣ ಅವರು ಚಿತ್ರಕ್ಕಾಗಿ ಶೂಟ್ ಮಾಡಬೇಕಿದ್ದ ದೃಶ್ಯ. ಇಂತಹ ಬಟ್ಟೆ ತೊಟ್ಟು ಅಂತಹ ಸೀನ್ ಮಾಡ್ಬೇಕಾ ಎನ್ನುವ ಚಿಂತೆಯಲ್ಲಿ ಮುಳುಗಿದ್ದ ಅಮಲಾಗೆ ಮುಂದೆ ನಾಗಾರ್ಜುನ್ ಬಂದಿದ್ರು. ಸರ್ಪ್ರೈಸ್ ಕೊಡಲು ನಟ ಸಿನಿಮಾ ಸೆಟ್ಗೆ ಬಂದಿದ್ರು. ಆದ್ರೆ ಬೇಸರದಲ್ಲಿದ್ದ ಅಮಲಾ ನಾಗಾರ್ಜುನ್ ಕಂಡು ಕಣ್ಣೀರು ಹಾಕಿದ್ರು. ಏನಾಯ್ತು, ಯಾಕೆ ಈ ಅಳು ಎಂದು ನಾಗಾರ್ಜುನ್ ಕೇಳಿದ್ರು. ಆಗ ನಟಿ ಅಮಲಾ ವಿಷಯ ತಿಳಿಸಿದ್ದಾರೆ. ಮುಂದಿನ ದೃಶ್ಯದಲ್ಲಿ ನಾನು ಧರಿಸಬೇಕಾದ ಬಟ್ಟೆ ತುಂಬಾ ವಿಚಿತ್ರವಾಗಿದೆ. ನನಗೆ ಈ ಬಟ್ಟೆ ಧರಿಸಲು ಇಷ್ಟವಿಲ್ಲ ಎಂದು ನಟಿ ಅಮಲಾ ಹೇಳಿದ್ರಂತೆ. ಅಮಲಾ ಮಾತು ಕೇಳಿದ ನಾಗಾರ್ಜುನ ತಕ್ಷಣ ನಿರ್ದೇಶಕರ ಬಳಿಗೆ ಹೋಗಿ ಮಾತಾಡಿದ್ರು. ಬಳಿಕ ನಟಿಗೆ ನಿರ್ದೇಶಕರು ಬೇರೆ ಡ್ರೆಸ್ ನೀಡಿದ್ರಂತೆ. ನಾಗಾರ್ಜುನನ ಈ ಮಾತು ನಡವಳಿಕೆಗೆ ಅಮಲಾ ಕ್ಲೀನ್ ಬೋಲ್ಡ್ ಆಗಿದ್ರು. ಅಮಲಾ ಮನಸ್ಸಿನಲ್ಲಿ ನಾಗಾರ್ಜುನ ಮೇಲಿನ ಪ್ರೀತಿ ಕೂಡ ಹೆಚ್ಚಿತ್ತು. ಕೆಲವರ್ಷಗಳ ಕಾಲ ಡೇಟಿಂಗ್ ಮಾಡಿದ ಈ ಜೋಡಿ ಮದುವೆ ಮೂಲಕ ಒಂದಾದ್ರು. ನಂತರ ಸ್ವಲ್ಪ ಸಮಯದ ನಂತರ ಅಮಲಾ ಮತ್ತು ನಾಗಾರ್ಜುನ ಚಿತ್ರವೊಂದರ ಶೂಟಿಂಗ್ಗಾಗಿ ವಿದೇಶಕ್ಕೆ ತೆರಳಿದರು. ಇಲ್ಲಿ ನಾಗಾರ್ಜುನ ಅಮಲಾಳನ್ನು ಫಿಲ್ಮಿ ಸ್ಟೈಲ್ನಲ್ಲಿ ಪ್ರಪೋಸ್ ಮಾಡಿದ್ರು. ಇದಾದ ನಂತರ ಸೂಪರ್ ಸ್ಟಾರ್ ತನ್ನ ಮೊದಲ ಪತ್ನಿ ಲಕ್ಷ್ಮೀ ದಗ್ಗುಬಾಟಿಗೆ ವಿಚ್ಛೇದನ ನೀಡಿದ್ರು. 1992ರಲ್ಲಿ ನಾಗಾರ್ಜುನ ನಟಿ ಅಮಲಾ ಅವರನ್ನು ವಿವಾಹವಾದರು. ನಾಗಾರ್ಜುನ ಮತ್ತು ಅಮಲಾ ಮದುವೆಯಲ್ಲಿ ಅವರ ಆಪ್ತರು ಮತ್ತು ಕುಟುಂಬದವರು ಮಾತ್ರ ಭಾಗವಹಿಸಿದ್ದರು. ಇಬ್ಬರಿಗೂ ಅಖಿಲ್ ಎಂಬ ಮಗನಿದ್ದಾನೆ. ಅಮಲಾ ಅವರಿಗೆ 57 ವರ್ಷ. ಆದರೆ ಅವರು ವರ್ಷಗಳ ಹಿಂದೆ ಅಮಲಾ ಈಗಲೂ ಹಾಗೆ ಇದ್ದಾರೆ, ಬ್ಯೂಟಿ ಕಾಪಾಡಿಕೊಂಡು ಬಂದಿದ್ದಾರೆ. ಕನ್ನಡದಲ್ಲಿ ಬಣ್ಣದ ಗೆಜ್ಜೆ ಸಿನಿಮಾದಲ್ಲಿ ಅಮಲಾ ರವಿಚಂದ್ರನ್ಗೆ ಜೋಡಿಯಾಗಿ ನಟಿಸಿದ್ರು. ರವಿಚಂದ್ರ ಸಿನಿಮಾ ಬಾಲಿವುಡ್ನ ಬ್ಯೂಟಿ 80ರ ದಶಕದಲ್ಲಿ ಎಲ್ಲಾ ನಟಿಯರನ್ನ ಹಿಂದಿಕ್ಕಿ ಟಾಪ್ ಸ್ಥಾನದಲ್ಲಿ ಮಿಂಚಿದ ನಾಯಕಿ ಬೇರೆ ಯಾರೂ ಅಲ್ಲ, ನಟಿ ರೇಖಾ. ಪುರುಷರೇ ಆಳ್ತಿದ್ದ ಈ ಇಂಡಸ್ಟ್ರಿಯಲ್ಲಿ ನಟನಾ ಶಕ್ತಿಯಿಂದಲೇ ಮಹಿಳಾ ಸೂಪರ್ ಸ್ಟಾರ್ ಸ್ಥಾನಮಾನ ಗಿಟ್ಟಿಸಿಕೊಂಡ್ರು. ಈ ನಟಿ ಟಾಪ್ ಹೀರೋಗಳ ಜೊತೆ ಕೂಡ ಕೆಲಸ ಮಾಡಿದ್ದಾರೆ. ಸಿನಿಮಾಗಳ ಹೊರತಾಗಿ ನಟಿ ತನ್ನ ವೈಯಕ್ತಿಕ ಜೀವನದ ಬಗ್ಗೆಯೂ ಸಖತ್ ಸುದ್ದಿಯಲ್ಲಿರುತ್ತಾರೆ. ನಟಿ ರೇಖಾ ಅವರ ಇಡೀ ಜೀವನವು ವಿವಾದಗಳಿಂದ ತುಂಬಿತ್ತು. ಆಕೆಯ ಕೇವಲ ಅಮಿತಾಬ್ ಬಚ್ಚನ್ ಜೊತೆ ಮಾತ್ರ ಸಂಬಂಧ ಹೊಂದಿರಲಿಲ್ಲ. ಇವತ್ತಿಗೂ 80ರ ದಶಕದ ಈ ನಟಿಯ ಬಗ್ಗೆ ಬಾಲಿವುಡ್ನಿಂದ ಮಾಧ್ಯಮಗಳವರೆಗೆ ನಾನಾ ರೂಮರ್ಸ್ ಹರಿದಾಡುತ್ತಲೇ ಇದೆ. ಅಭಿನಯದಿಂದ ಬಾಲಿವುಡ್ನಲ್ಲಿ ತನ್ನ ಸ್ಥಾನವನ್ನು ಗಳಿಸಿದ್ದಲ್ಲದೆ ನಟಿಯಾಗಿ ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗಿದ್ದಾರೆ. ರೇಖಾ ಬಾಲಿವುಡ್ನ ಅತ್ಯಂತ ವಿವಾದಾತ್ಮಕ ನಟಿ ಏಕೆ ಎಂದು ಇಂದು ನಾವು ಕಂಡುಕೊಳ್ಳುತ್ತೇವೆ. 1966ರಲ್ಲಿ ತೆಲುಗು ಚಿತ್ರವೊಂದರಲ್ಲಿ ಬಾಲನಟಿಯಾಗಿ ರೇಖಾ ಬಣ್ಣದ ಲೋಕಕ್ಕೆ ಪದಾರ್ಪಣೆ ಮಾಡಿದ್ರು. 12ನೇ ವಯಸ್ಸಿನಲ್ಲಿ ರೇಖಾ ತೆಲುಗಿನ ಕರಲುರತ್ನಂ ಚಿತ್ರದಲ್ಲಿ ನಟಿಸಿದ್ರು. ಈ ಚಿತ್ರದಲ್ಲಿ ಅವರು ಭಾನುರೇಖಾ ಪಾತ್ರವನ್ನು ನಿರ್ವಹಿಸಿದ್ದರು. ರೇಖಾ ತಮಿಳಿನ ಜನಪ್ರಿಯ ನಟ ಜೆಮಿನಿ ಗಣೇಶನ್ ಅವರ ಪುತ್ರಿ. ಇವರ ಎರಡನೇ ಪತ್ನಿ ಪುಷ್ಪವಲ್ಲಿ ಅವರ ಪುತ್ರಿಯಾಗಿದ್ದಾರೆ. ಸಾವನ್ ಬಾಡೋ ಸಿನಿಮಾ ಮೂಲಕ ರೇಖಾ ನಾಯಕಿಯಾದ್ರು. ಈ ಸಿನಿಮಾದಲ್ಲಿ ನವೀನ್ ನಿಶ್ಚಲ್ ಜೊತೆ ನಟಿಸಿದ್ರು. ಇದು ನವೀನ್ ನಿಶ್ಚಲ್ ಅವರ ಮೊದಲ ಚಿತ್ರವಾಗಿದ್ದು, ಈ ಚಿತ್ರದ ನಂತರ ಅವರ ಸಂಬಂಧವು ಸಿಕ್ಕಾಪಟ್ಟೆ ಚರ್ಚೆಯಾಯಿತು. ಸ್ವಲ್ಪ ಸಮಯದ ನಂತರ ನವೀನ್ ನಿಶ್ಚಲ್ ಮತ್ತೊಬ್ಬರ ಜೊತೆ ಓಡಾಡುತ್ತಿದ್ರು. ರೇಖಾ ಅವನಿಂದ ಬೇರ್ಪಟ್ಟರು. ನಾನು ಇನ್ನೂ ಗರ್ಭಿಣಿಯಾಗದಿರುವುದು ಕಾಕತಾಳೀಯ ಎಂದು ರೇಖಾ ಪುಸ್ತಕದಲ್ಲಿ ಹೇಳಿದ್ದಾರೆ. ನಾನು ನಟಿ ಅಷ್ಟೇ ಅಲ್ಲ, ಕಳಂಕಿತ ನಟಿಯೂ ಹೌದು.
ಎಂದು ರೇಖಾ ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ. ನವೀನ್ ನಿಶ್ಚಲ್ ನಂತರ ನಟ ಜಿತೇಂದ್ರ, ನಟಿ ರೇಖಾ ಅವರ ಜೀವನಕ್ಕೆ ಎಂಟ್ರಿ ಕೊಟ್ರು. ಆದ್ರೆ ಜಿತೇಂದ್ರ ಅವರು ತಮ್ಮ ಗೆಳತಿ ಶೋಭಾ ಕಪೂರ್ ಅವರೊಂದಿಗೆ ಈಗಾಗಲೇ ಸಂಬಂಧ ಹೊಂದಿದ್ದರು. ಆದ್ರೆ ಶೋಭಾ ಕೆಲಸದ ಕಾರಣ ವಿದೇಶದಲ್ಲಿದ್ದರು. ಈ ವೇಳೆ ಜಿತೇಂದ್ರ ರೇಖಾ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದರು ಎನ್ನಲಾಗಿದೆ. ಏಕ್ ಬೇಚಾರ ಸಿನಿಮಾದ ಶೂಟಿಂಗ್ ವೇಳೆ ರೇಖಾ ಮತ್ತು ಜಿತೇಂದ್ರ ಆತ್ಮೀಯರಾದ್ರು. ಇಲ್ಲಿಂದ ಇವರಿಬ್ಬರ ಅಫೇರ್ ಸುದ್ದಿಯೂ ಬಂತು. ಜಿತೇಂದ್ರ ರೇಖಾ ಜೊತೆ ಡೇಟಿಂಗ್ ಮಾಡುತ್ತಿದ್ದ, ಆದ್ರೆ ತನ್ನ ಗೆಳತಿ ಶೋಭಾಳನ್ನು ಬಿಡಲು ತಯಾರಿರಲಿಲ್ಲ. ಈ ವಿಚಾರವಾಗಿ ಇಬ್ಬರ ನಡುವೆ ಆಗಾಗ ಜಗಳ ನಡೆಯುತ್ತಿತ್ತು. ರೇಖಾ ದಿ ಅನ್ಟೋಲ್ಡ್ ಸ್ಟೋರಿ ಪ್ರಕಾರ, ಚಿತ್ರದ ಚಿತ್ರೀಕರಣದ ಸಮಯದಲ್ಲಿ ಜಿತೇಂದ್ರ ಅವರು ತಮ್ಮ ಸಹೋದ್ಯೋಗಿಗೆ ರೇಖಾ ನನಗೆ ಅತ್ಯುತ್ತಮ ಟೈಮ್ ಪಾಸ್ ಎಂದು ಹೇಳಿದರು. ಇದನ್ನು ಕೇಳಿದ ರೇಖಾ ಜಿತೇಂದ್ರನಿಂದ ದೂರ ಸರಿದ್ರು ಎನ್ನಲಾಗಿತ್ತು. ಇದಾದ ನಂತರ ರೇಖಾ ಅವರ ಬದುಕಿಗೆ ನಟ ಕಿರಣ್ ಕುಮಾರ್ ಎಂಟ್ರಿ ಕೊಟ್ಟಿದ್ದರು. ಆದರೆ ಈ ಸಂಬಂಧ ಕೆಲವು ದಿನಗಳ ಕಾಲ ನಡೆಯಿತು. ನಂತರ ಇಬ್ಬರು ಬ್ರೇಕಪ್ ಮಾಡಿಕೊಂಡ್ರಂತೆ. ರೇಖಾ ನಿಜವಾದ ಪ್ರೀತಿಗಾಗಿ ಹುಡುಕಾಟದಲ್ಲಿ ಸೋತು ಹೋಗಿದ್ದಾರೆ. ಇದರ ನಂತರ ನಟ ವಿನೋದ್ ಮೆಹ್ರಾ ರೇಖಾ ಅವರೊಂದಿಗೆ ಕೆಲವು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ರು. ನಂತರ ಅವರ ಜೀವನಕ್ಕೆ ಎಂಟ್ರಿ ಕೊಟ್ರು. ಆದರೆ ವಿನೋದ್ ಮೆಹ್ರಾ ಆಗಲೇ ಮದುವೆಯಾಗಿ 2 ಬಾರಿ ವಿಚ್ಛೇದನ ಪಡೆದಿದ್ದರು. ಆದರೆ ಅವನ ಮುಗ್ಧ ನಗುವಿನಿಂದ ರೇಖಾಳ ಹೃದಯದಲ್ಲಿ ಸ್ಥಾನ ಗಳಿಸಿದ್ದ. ಆದರೆ ವಿನೋದ್ ಅವರೊಂದಿಗೆ ಮನೆಗೆ ಬಂದಾಗ ವಿನೋದ್ ಅವರ ತಾಯಿ ರೇಖಾ ಅವರನ್ನು ಮನೆಯಿಂದ ಹೊರಗೆ ಕಳುಹಿಸಿದ್ರಂತೆ. ಬಾಲಿವುಡ್ನ ಮೆಗಾಸ್ಟಾರ್ ಅಮಿತಾಬ್ ಬಚ್ಚನ್ ರೇಖಾ ಅವರ ಜೀವನಕ್ಕೆ ಎಂಟ್ರಿ ಕೊಟ್ರು. ರೇಖಾ ಅಮಿತಾಬ್ ಬಚ್ಚನ್ ಒಟ್ಟಿಗೆ ಸುಮಾರು 10 ಚಿತ್ರಗಳನ್ನು ಮಾಡಿದ್ದಾರೆ. ಆನ್ ಸ್ಕ್ರೀನ್ನಿಂದ ಆಫ್ ಸ್ಕ್ರೀನ್ ವರೆಗೆ ಅವರ ಪ್ರೀತಿಯ ಬಗ್ಗೆ ಚರ್ಚೆಗಳು ಶುರುವಾಗಿತ್ತು. ಅಮಿತಾಬ್ ರೇಖಾ ಅವರೊಂದಿಗೆ ರಿಲೇಶನ್ಶಿಪ್ನಲ್ಲಿ ಇದ್ದ ವೇಳೆ ಜಯಾ ಬಾದುರಿ ಅವರನ್ನು ಮದುವೆಯಾಗಿದ್ದರು. ರಿಷಿ ಕಪೂರ್ ಮತ್ತು ನೀತು ಸಿಂಗ್ ಅವರ ಮದುವೆಗೆ ರೇಖಾ ಅವರು ಹಣೆಯ ಮೇಲೆ ಸಿಂಧೂರ ಮತ್ತು ಕುತ್ತಿಗೆಗೆ ಮಂಗಳಸೂತ್ರವನ್ನು ಧರಿಸಿದಾಗ ಈ ಸಂಬಂಧವು ಪ್ರಮುಖ ತಿರುವು ಪಡೆದುಕೊಂಡಿತು. ಸಂಜಯ್ ದತ್, ಅಕ್ಷಯ್ ಕುಮಾರ್ ಜೊತೆ ಕೂಡ ರೇಖಾ ಹೆಸರು ತಳುಕು ಹಾಕಿಕೊಂಡಿತ್ತು. ಚಿತ್ರದ ಶೂಟಿಂಗ್ ಸಮಯದಲ್ಲಿ ರೇಖಾ ತನಗಿಂತ 13 ವರ್ಷ ಜೂನಿಯರ್ ಆಗಿರುವ ಅಕ್ಷಯ್ ಕುಮಾರ್ ಜೊತೆ ಡೇಟಿಂಗ್ ಆರಂಭಿಸಿದ್ದಾರೆ ಎಂಬ ಸುದ್ದಿ ವೈರಲ್ ಆಗಿತ್ತು. ಪ್ರೀತಿಯಲ್ಲಿ ಹಲವು ಬಾರಿ ಮೋಸ ಹೋಗಿದ್ದ ರೇಖಾ 90ರ ದಶಕದಲ್ಲಿ ಸೆಟಲ್ ಆಗಲು ಬಯಸಿದ್ದರು. ಈಗ ದೆಹಲಿಯ ಉದ್ಯಮಿಯನ್ನು ಭೇಟಿಯಾಗುತ್ತಾರೆ. ಅವರ ಹೆಸರು ಮುಕೇಶ್ ಅಗರ್ವಾಲ್. ರೇಖಾ ಅವರ ದೊಡ್ಡ ಅಭಿಮಾನಿ. ನಂತರ ಇದ್ದಕ್ಕಿದ್ದಂತೆ ಒಂದು ದಿನ ಇಬ್ಬರು ಮದುವೆಯಾದ ಸುದ್ದಿ ಬಂದಿತು. ಮದುವೆಯಾದ ಕೆಲವು ತಿಂಗಳ ನಂತರ ಇಬ್ಬರ ನಡುವಿನ ಸಂಬಂಧ ಹದಗೆಡಲಾರಂಭಿಸಿತು. ಆಗ ರೇಖಾ ಅವರಿಗೆ ಪತಿ ಖಿನ್ನತೆಯಿಂದ ಬಳಲುತ್ತಿದ್ದು ಮದುವೆಗೂ ಮುನ್ನ ಮಾನಸಿಕ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಇದನ್ನು ಕೇಳಿ ರೇಖಾ ಶಾಕ್ ಆಗಿ ಗಂಡನಿಂದ ದೂರವಾದ್ರು. ಮುಕೇಶ್ ಕೂಡ ನಿಧನರಾದ್ರು. ರೇಖಾ ಅವರ ಅನ್ಟೋಲ್ಡ್ ಸ್ಟೋರಿಯಲ್ಲಿ ಇದನ್ನು ಉಲ್ಲೇಖಿಸಲಾಗಿದೆ. ಖ್ಯಾತ ಪತ್ರಕರ್ತ ಮೋಹನ್ ದೀಪ್ ತಮ್ಮ ಯುರೇಕಾದಲ್ಲಿ ದೊಡ್ಡ ರಹಸ್ಯವನ್ನು ತೆರೆದಿಟ್ಟಿದ್ದಾರೆ. ರೇಖಾ ಮುಂಬೈನ ಬಾಂದ್ರಾದಲ್ಲಿನ ಬಂಗಲೆ ವಾಸಿಸುತ್ತಿದ್ದಾರೆ. ಅವರ ಬೆಡ್ರೂಮ್ಗೆ ಆಪ್ತ ಕಾರ್ಯದರ್ಶಿ ಫರ್ಜಾನಾ ಅವರನ್ನು ಹೊರತುಪಡಿಸಿ ಯಾರಿಗೂ ಪ್ರವೇಶವಿಲ್ವಂತೆ. ರೇಖಾ ಲವ್ ಲೈಫ್ ಹಾಳಾದಾಗ ಫರ್ಜಾನಾ ಬದುಕಿಗೆ ಬಂದಳು. ಅವರಿಬ್ಬರ ಬಾಂಧವ್ಯ ಸಾಮಾನ್ಯದಲ್ಲ ಎಂದು ಪತ್ರಕರ್ತ ಮೋಹನ್ ಹೇಳಿದ್ದಾರೆ.